ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪೋಸ್ಟರ್ ನೋಡ್ತಾ ಇದ್ದೀರಲ್ವಾ? ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಹೌದು, ಇವತ್ತು ನಾವು ನಮ್ಮ ಫ್ಯಾಮ್ಲಿಯವರೆಲ್ಲ ಹಾಲಿಡೇಗಂತ ಬಂದಿದ್ರಲ್ವ, ಸೊ ಅದಕ್ಕೆ ಎಲ್ಲರೂ ಸೇರಿ ಕಾಂತಾರ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು 3 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಕಾಂತಾರ ಫಸ್ಟ್ ಫಿಲಮ್ ಬಂದಾಗನೂ ಕೂಡ ನಾವು ಇಷ್ಟು ಜನನೇ ಹೋಗಿದ್ವಿ. ಸೊ ಇವತ್ತು ಕೂಡ ಎಲ್ಲರೂ ಅಷ್ಟೇ ಜನ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಇನ್ನೂ ಕೂಡ ತಗೊಳ್ಳೋಣ ಅಂತ ಇದ್ದೀನಿ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ಇವಾಗ ನಾವು 1 ಅವರ್ ಮುಂಚೆನೇ ಮನೆ ಬಿಟ್ಟಿದ್ವಿ. ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಆಲ್ಮೋಸ್ಟ್ 22 ಮೆಂಬರ್ಸ್ ಹೋಗ್ತಾ ಇರೋದು. ಸೊ ಅಲ್ಲಿ ಹೋದರೆ ನಮಗೆ ಗೊತ್ತಿತ್ತು ಟಿಕೆಟ್ ಸಿಗಲ್ಲ ಅಂದ್ಬಿಟ್ಟು, ಅದಕ್ಕೆ ನಾವು ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಹೋಗಿ ಟಿಕೆಟ್ ತೊಗೊಳ್ತೀವಂತಂದರೆ ಹೌಸ್ಫುಲ್ ಆಗಿತ್ತು. ಸೊ 2 ಡೇಸ್ಗೂ ಟಿಕೆಟ್ಸ್ ಇರಲಿಲ್ಲ. ನಾವು 1 ಅವರ್ ಮುಂಚೆ ಹೋಗಿದ್ದರಿಂದ ಯಾರು ಕ್ರೌಡೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಇಷ್ಟು ಕ್ರೌಡ್ ಇರೋ ಫಿಲಮ್ ಯಾವತ್ತೂ ನಾನು ನೋಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಇನ್ನೇನು ಒಳಗಡೆ ಹೋಗ್ತೀವಿ ಅಂದಾಗ ಫುಲ್ಲು ಕ್ರೌಡಾಗಿ ಹೋಗಿತ್ತು. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ವೀಡಿಯೋದಲ್ಲಿ. ಸೊ ನಾವು ಮುಂಚೆನೇ ಹೋಗಿದ್ದರಿಂದ ಎಲ್ಲರೂ ವೇಟ್ ಮಾಡ್ತಾಯಿದ್ವಿ, ಸ್ವಲ್ಪ ಹರಟೆ ಹೊಡ್ಕೊಂಡು ಹಂಗೆ ಕೂತಿದ್ವಿ ಅಲ್ಲೇನೆ. ಸೊ ನಾವು ಅಂದ್ಕೊಂಡ್ವಿ ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ, ಏನು ನೋಡ್ತಾರೋ ಫಿಲಮು ಅಂತ. ನಮಗಿಂತ ಚೆನ್ನಾಗಿ ಮಕ್ಕಳೇ ತುಂಬ ಎಂಜಾಯ್ ಮಾಡಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದು ನಮಗಂತೂ ತುಂಬ ಖುಷಿ ಇದೆ. ಸೊ ನೋಡಿ, ನಾವು ಇಷ್ಟು ಜನ ಗ್ಯಾಂಗ್ ಹೋಗಿದ್ದಿದ್ದು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನೇನು ಫಿಲಮ್ ಥಿಯೇಟರ್ ಒಳಗಡೆ ಹೋಗೋಣ ಅನ್ನೋಷ್ಟ್ರಲ್ಲಿ ನೋಡಿ ಕ್ರೌಡು ಫುಲ್ಲು ಜನ ಅಂದರೆ ಜನ. ಇಷ್ಟು ಕ್ರೌಡ್ ನಾನು ಫಿಲಮ್ ಥಿಯೇಟ್ರಲ್ಲಿ ನಾನು ನಿಜ ಯಾವತ್ತೂ ನೋಡಿರಲಿಲ್ಲ. ಸೊ ಥಿಯೇಟರ್ ಒಳಗಡೆ ಎಂಟರ್ ಆದ್ವಿ. ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು. ಆ ಸೌಂಡು, ವಿಸಿಲು ಎಲ್ಲ ಸೂಪರಾಗಿತ್ತು. ಪ್ರತಿಯೊಂದು ಸೀನಂತೂ ನನಗಂತೂ ಫುಲ್ ಇಷ್ಟ ಆಯಿತು. ಇಂಟರ್ವಲ್ ಬಂದಮೇಲೆ ನಮ್ಮ ಫ್ಯಾಮ್ಲಿಯವರೆಲ್ಲ ಪಾಪ್ಕಾರ್ನ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಸೊ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಫಿಲಮ್ ಮಾತ್ರ. ಇದು ನನ್ನ ರಿವ್ಯೂ. ಫಿಲಮ್ ಫುಲ್ ಮುಗಿದ್ಮೇಲೆ ನಮ್ಮ ಫ್ಯಾಮ್ಲಿಯಿಂದನೂ ರಿವ್ಯೂ ತೊಗೊಂಡಿದ್ದೀನಿ. ನೀವು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಎಲ್ಲ ಪಾಪ್ಕಾರ್ನ್ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಹಾಫ್ ನೋಡೋಕ್ಕೆ. ನಾವು ಹೋಗಿದ್ದು ಸಂಡೇ. ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಅದಿತಿ ಅಂತೂ ಫಸ್ಟೇ ಒಂದು ಪಾಕೆಟ್ ಇಟ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ. ನಾವು ಹೋಗಿದ್ದು 7:20 ಶೋಗೆ. ಸೊ ಮನೆಗೆ ಬರೋಷ್ಟೊತ್ತಿಗೆ 11:30 ಆಗಿತ್ತು, ಸಾರಿ. ಸೊ ಅದಕ್ಕೆ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಸೊ ಅದಕ್ಕೆ ನಾನು ಈಗ ಮಾಡ್ತಾಯಿದ್ದೀನಿ. ಸೊ ಇವಾಗ ರಿವ್ಯೂ ತೊಗೊಂಡಿದ್ದೀನಿ ನೋಡಿ. ಅವರೇ, ಎಂಜಾಯ್ ಮಾಡಿದ್ರಾ? ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಎಲ್ಲ ಸೀನು ಇಷ್ಟ ಆಯ್ತು. ಸೂಪರ್. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲಾನು ಇಷ್ಟ ಆಯ್ತು. ನಾವು ಆಚೆ ಬರೋ ಅಷ್ಟೊತ್ತಿಗೆ ಫುಲ್ ಮಳೆ ಬೇರೆ ಆಗ್ತಿತ್ತು, ಅದಕ್ಕೆ ಎಲ್ಲರ ಹತ್ರ ರಿವ್ಯೂ ತೊಗೊಳಕ್ಕಾಗಿಲ್ಲ. ಸೊ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು.